ನಕಲಿ ದಾಖಲೆ ಸೃಷ್ಟಿಸಿ ಡಿಸಿಸಿ ಬ್ಯಾಂಕ್ಗೆ ಉಂಡೆನಾಮ ಹಾಕಲಾಗಿದೆ. ಕೋಲಾರದ ಡಿಸಿಸಿ ಬ್ಯಾಂಕ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಬ್ಯಾಂಕ್ನ ಆಡಳಿತಾಧಿಕಾರಿ ಸೇರಿದ ಹಾಗೆ 4 ವಿರುದ್ಧ ದೂರು ದಾಖಲಿಸಲಾಗಿದೆ. ಮಹಿಳಾ ಸಂಘದ ಹೆಸರಲ್ಲಿ ನಕಲಿ ಕಡತಗಳನ್ನು ಸೃಷ್ಟಿ ಮಾಡಿದ್ದಾರೆ. ರಾಯಲ್ ಪಾಡು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ಕೋಲಾರ ಶ್ರೀನಿವಾಸಪುರ ತಾಲೂಕಿನ ರಾಯಲ್ ಪಾಡು ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಡಿಸಿಸಿ ಬ್ಯಾಂಕ್ನಲ್ಲಿ ಈ ಕಳ್ಳಾಟ ಬಯಲಾಗಿರೋದು. ಕೋಲಾರದ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ನಲ್ಲಿ ಭಾರೀ ವಂಚನೆ ಬೆಳಕಿಗೆ ಬಂದಿದೆ. ಮಹಿಳಾ ಸಂಘದ ಹೆಸರಲ್ಲಿ ನಕಲಿ ಕಡತಗಳನ್ನು ಸೃಷ್ಟಿ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬೇನಾಮಿ ಸಾಲ ಪಡೆದು ಸಹಕಾರಿ ಬ್ಯಾಂಕ್ಗೆ ವಂಚನೆ ಮಾಡಿರುವಂತಹ ಆರೋಪ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಮೀರ್. ಈಗ ಮಹಿಳಾ ಸಂಘಟನೆ ಹೆಸರಲ್ಲಿ ನಕಲಿ ದಾಖಲೆ ಮಾಡಿ ಬೇನಾಮಿ ಲೋನ್ ಪಡೆದು ವಂಚಿಸಿರೋದ್ರ ಬಗ್ಗೆ ಸದ್ಯ ಏನ್ ತಿಳಿದು ಬರ್ತಾ ಇದೆ? ವಿಜಯ್, ಏನಂತ ಹೇಳಿದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರಿ ಬ್ಯಾಂಕ್ನ ಅಧೀನದಲ್ಲಿ ಅಂದ್ರೆ ಈ ವ್ಯಾಪ್ತಿಯಲ್ಲಿ ಬರುವಂತಹ 11 ತಾಲೂಕು ಅಂದ್ರೆ ಅವಿಭಜಿತ ಕೋಲಾರ ಜಿಲ್ಲೆಯ 11 ತಾಲೂಕುಗಳಲ್ಲಿ ಈ ಒಂದು ಬ್ಯಾಂಕ್ನ ವ್ಯಾಪ್ತಿ ಇದೆ. ಅಂದ್ರೆ ಕೋಲಾರ ಡಿಸಿಸಿ ಬ್ಯಾಂಕ್. ಈ ಬ್ಯಾಂಕ್ನ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ಗಳಾಗ್ಲಿ ಅಥವಾ ಸ್ವಸಹಾಯ ಸಂಘಗಳಾಗ್ಲಿ ಇವರು ಇಲ್ಲಿ ಸಾಲ ಪಡೆಯುತ್ತಾರೆ. ಅಂದ್ರೆ ಸಾಲ ಪಡೆಯಲಿಕ್ಕೆ ಏನು ಕ್ರೈಟೀರಿಯಾ ಅಂದ್ರೆ ಮಾನದಂಡ ಏನಿರುತ್ತೆ ಅದ್ರ ಮುಖಾಂತರ ಅದ್ರ ಪ್ರಕಾರವಾಗಿ ಮಾನದಂಡಗಳ ಪ್ರಕಾರವಾಗಿ ಒಂದು ಸಾಲವನ್ನ ನೀಡಲಾಗ್ತದೆ. ಆದ್ರೆ ಈ ಒಂದು ಏನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಹೋಬಳಿ ಏನಿದೆ ಇಲ್ಲಿರುವಂತಹ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ನ ಹೆಸರಿನಲ್ಲಿ ಅಂದ್ರೆ ಅದರ ಅಧೀನದಲ್ಲಿ ಬರುವಂತಹ 5 ನಕಲಿ ಮಹಿಳಾ ಸ್ವಸಹಾಯ ಸಂಘಗಳ ಹೆಸರಲ್ಲಿ ಈ ಒಂದು 1.75 ಲಕ್ಷ ಅಂದ್ರೆ 1.75 ಕೋಟಿ ಹಣವನ್ನ ನಕಲಿ ಬ್ಯಾಂಕ್ಗಳ ಕಡತ ಒಂದು ಸೃಷ್ಟಿ ಮಾಡಿ ಅದರ ಮುಖಾಂತರ ಹಣವನ್ನ ದುರುಪಯೋಗ ಮಾಡಿಕೊಂಡಿರುವಂತಹ ಆರೋಪವನ್ನ ಈಗ ಏನು ಕೋಲಾರದ ಈ ಒಂದು ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುವಂತದ್ದು. ಅಂದ್ರೆ ಸ್ಥಳೀಯರಾಗಿರುವಂತಹ ಪಾರ್ವತಮ್ಮ ಎನ್ನುವಂತವರು ಈ ಒಂದು ದೂರನ್ನ ನೀಡಿ ಈಗ ಎಫ್ಐಆರ್ ದಾಖಲಾಗಿದೆ. ಸಮೀರ್, ಹಾಗೆ ಸಂಪರ್ಕದಲ್ಲಿ ಈಗ ದೂರುದಾರ ಆಗಿರುವಂತಹ ಮುನೇಶ್ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ಡಿಸಿಸಿ ಬ್ಯಾಂಕ್ ಭ್ರಷ್ಟಾಚಾರದ ಬಗ್ಗೆ ತಾವು ದೂರು ದಾಖಲಿಸಿದ್ದೀರಿ, ಏನ್ ಆರೋಪ? ಸರ್, ಈ ಸುಮಾರು ಬೇನಾಮಿ ಸಂಘಗಳು ಎಲ್ಲಾ ತಾಲೂಕುಗಳಲ್ಲೂ ಇದೆ ಸರ್. ಇದು ರಾಯಲ್ಪಾಡ್ ಒಂದು ಸೊಸೈಟಿ ಮಾತ್ರ ಒಬ್ಬ ಪಾರ್ವತಮ್ಮ ಅನ್ನೋರು ದಾಖಲಿಸಿದ್ದಾರೆ. ಕೋಲಾರಲ್ಲೂ ಕೂಡ 700 ಸಂಘ ಇದೆ. ನಿಜವಾದ ಸಂಘಗಳಿಗೆ ಅವ್ರಿಗೆ ಹಣನೇ ಸೇರಿಲ್ಲ. ತುಂಬಾ ಬೇನಾಮಿ ಸಂಘಗಳು. ಆಮೇಲೆ ಕೆಜೆಪ್ ಮತ್ತು ಕೋಲಾರು ಮಾಲೂರು ಅತಿ ಹೆಚ್ಚು ಸಂಘಗಳು ಬೇನಾಮಿ ಸಂಘಗಳಿಗೆ ಹಣ ಹಾಕದೆ ಇವರೇ ಲಪ್ಟಾಯಿಸಿದ್ದಾರೆ. ಅಲ್ಲಿ ಬ್ರಾಂಚ್ ಮ್ಯಾನೇಜರ್ಗಳು, ಮೇಲ್ವಿಚಾರಕರುಗಳು ಮತ್ತು ಸಂಬಂಧಿಸಿದ ಆಡಳಿತ ಮಂಡಳಿ. ಇದು ಈಗ ಮೊದಲೇ ನಾನು 10 ಕೋಟಿ 98 ಲಕ್ಷದ್ದು ಮ್ಯಾನೇಜರ್ಗಳ ಮೇಲೆಲ್ಲ ದೂರು ದಾಖಲಿಸಿದ್ದೆ. ಹೈಕೋರ್ಟಿಂದ ಸ್ಟೇ ತಂದು ಇಟ್ಕೊಂಡಿದ್ದಾರೆ. ಈಗ ಶಾಂಪಲ್ ಮಾತ್ರ ಸರ್ ಇದು ಕೋಲಾರಲ್ಲಿ ತುಂಬಾ ಇದೆ. ಇನ್ನು ಪ್ರಾರಂಭ ಆಗ್ತಾ ಇದೆ ಸರ್. ಈಗೆಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಸರ್. ಇದು ಸಮಗ್ರ ತನಿಖೆ ಆಗ್ಬೇಕು. ಒಂದು ಲೋಕಾಯುಕ್ತದಿಂದ ಒಂದು ದೊಡ್ಡ ಸಂಸ್ಥೆಯಿಂದನೇ ಇದು ತನಿಖೆ ಆದ್ರೆ ಸಾವಿರಾರು ಕೋಟಿ ಹಗರಣ ಹೊರಗಡೆ ಬರುತ್ತೆ ಸರ್. ಮಹಿಳೆಯರ ಬ್ಯಾಂಕು ಮಹಿಳೆಯರಿಗೆ ಸಿಗ್ತಾ ಇಲ್ಲ ದುಡ್ಡು. ಹ್ಞೂ ಸರ್. ಓಕೆ, ಥ್ಯಾಂಕ್ ಯು ಮುನೇಶ್. ಈಗ ಆಡಳಿತಾಧಿಕಾರಿ ಆಗಿರುವಂತಹ ಸಲೀಂ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಲೀಂ ಅವರೇ ನಮಸ್ತೆ. ಕಾಲ್ ಕಟ್ ಆಗಿದೆ ಅನ್ಸುತ್ತೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಬಹಳಷ್ಟು ಮಹಿಳಾ ಸಂಘಟನೆಗಳಿದ್ದಾವೆ, ಆದರೆ ಅದು ಯಾವುದಕ್ಕೂ ಕೂಡ ಈ ರೀತಿಯಾದಂಥ ಲೋನ್ಗಳು ಸಿಗ್ತಾ ಇಲ್ಲ. ಬಟ್ ಇವರು ಯಾವುದಕ್ಕೆ ಲೋನ್ ಸ್ಯಾಂಕ್ಷನ್ ಮಾಡ್ತಿದ್ದಾರಲ್ಲ ಆ ಸಂಘಟನೆಗಳ ಅಸಲಿಯತೆ ಬಹಳ ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇವ್ರಿಗೆ ಹೇಗೆ ಬೇಕೋ ಹಾಗೆ ಲೋನ್ಗಳನ್ನು ಸ್ಯಾಂಕ್ಷನ್ ಮಾಡಿ ಆ ಹಣವನ್ನು ಲಪಟಾಯಿಸ್ತಾ ಇದ್ದಾರೆ. ಬ್ಯಾಂಕ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿ ಈಗಾಗಲೇ ಮುನೇಶ್ವರ ಅನ್ನುವಂಥವ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೂಡ ಕೊಟ್ಟಿದ್ದಾರೆ. ಡಿಸಿಸಿ ಬ್ಯಾಂಕ್ನಲ್ಲಿ ಈ ರೀತಿಯಾಗಿ ಕಳ್ಳಾಟ ನಡೀತಾ ಇದೆ. ಸುಮಾರು 10 ಕೋಟಿಗೂ ಅಧಿಕ ಮೊತ್ತವನ್ನು ಈ ರೀತಿ ಮಹಿಳಾ ಸಂಘಗಳಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಅವರು ಲೋನ್ ತೋರಿಸ್ತಾರೆ. ಆದರೆ ಎಷ್ಟೋ ಸಂಘಟನೆಗಳು ಆ ರೀತಿ ಎಕ್ಸಿಸ್ಟಿಂಗ್ನಲ್ಲೇ ಇಲ್ಲ, ಸುಮ್ಮನೆ ಆ ಯಾವುದೋ ಸಂಘಟನೆಗೆ ಕೊಟ್ಟಿದ್ದೀವಿ ಅಂತ ತೋರಿಸಿದ್ದಾರೆ. ಎಷ್ಟೋ ಮಹಿಳಾ ಸಂಘಟನೆಗಳಿಗೆ ಆ ಹಣ ತಲುಪಿಲ್ಲ ಕೂಡ. ಆ ರೀತಿಯಾದಂಥ ಪ್ರಕರಣಗಳು ಇದೆ. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಯಾರು ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರನ್ನೂ ಕೂಡ ಬಯಲಿಗೆ ಎಳಿಬೇಕು ಅಂತ ಹೇಳಿ ನಾವು ಇದರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಬೇಕಾದ್ರೆ ದೂರುದಾರ ಮುನೇಶ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳಾ ಸಂಘಟನೆಯವರು ಕೂಡ ಮಾತನಾಡ್ತಾ ಇದ್ರು. ಮತ್ತೊಂದು ಕಡೆ ನಾವು ಅದನ್ನು ಗಮನಿಸ್ತಾ ಇದ್ವಿ. ಅಂದರೆ ಯಾವುದೋ ಸಂಘಟನೆಯ ಹೆಸರಷ್ಟೇ ಬಳಸ್ಕೊಳ್ಳೋದು ಅಥವಾ ಅಂಥದ್ದೊಂದು ಸಂಘಟನೆನೇ ಇರೋದಿಲ್ಲ, ಆ ಸಂಘಟನೆ ಹೆಸರಲ್ಲಿ
ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಲೋನ್ ಮಂಜೂರು ಮಾಡೋದು. ಹಾಗಿದ್ರೆ ಆ ಹಣ ಎಲ್ಲಿಗೋಯ್ತು? ಆ ಸಂಘಟನೆಗೂ ತಲುಪಿಲ್ಲ. ಮತ್ತು ಎಷ್ಟೋ ಸಂಘಟನೆಗಳು ರಿಜಿಸ್ಟರ್ ಇಲ್ಲವೇ ಇಲ್ಲ. ಈ ರೀತಿಯಾಗಿರುವಂತಹ ಲೋನ್ ಸ್ಯಾಂಕ್ಷನ್ಗಳಾಗಿದೆ. ಕೋಟ್ಯಂತರ ರೂಪಾಯಿ ಹಣ ಈ ರೀತಿಯಾಗಿ ಇಲ್ಲಿ ಭ್ರಷ್ಟಾಚಾರ ಕಂಡು ಬಂದಿರೋದು. ಈ ಕಾರಣಕ್ಕಾಗಿ ದೂರು ದಾಖಲಿಸಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.